ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಚಾರಿಗಾಗಿ ಎಂಥ ತ್ಯಾಗವನ್ನು ಮಾಡೋಕೆ ಮುಂದಾಗ್ತಿದ್ದಾಳೆ. ಆ ಕಡೆ ಕೇಕೆನ ಭೇಟಿ ಮಾಡಿದ್ದೆ ಯಾರು, ಈ ಕಡೆ ಕೇಕೆ ACP ದೇವ್ಗೆ ಏನು ಮಾಡಿಬಿಟ್ಟ, ಈ ಕಡೆ ಚಾರು ಬಂದದ್ದೆಲ್ಲಿಗೆ, ಚಾರು ಪರಿಸ್ಥಿತಿ ಏನಾಗಿದೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೇಕೆ ಬಂದ, ರಾಮಾಚಾರಿ ಗೆಲ್ವಾದ. ರಾಮಾಚಾರ್ಯ ಒಂದು ನಾಡಿ ಮಿಡತ ಕ್ಷೀಣಿಸ್ತಾನೆ ಬರ್ತತೆ ಹೊರತು ಕೇಕೆ ಬರುವ ತನಕ ಏರದ್ದೇ ಇಲ್ಲ. ಈ ಕಡೆ ಗುರುಗಳು ಸರ್ವ ಪ್ರಯತ್ನನೂ ಕೂಡ ಮಾಡಿದ್ರು, ವಿಫಲವಾಗೇ ಬಿಟ್ರು. ಚಾರುಗೆ ವಿಶ್ವಾಸ ಕೊಟ್ಟಿದ್ರು, ಆದ್ರೆ ಚಾರು ವಿಶ್ವಾಸನ ಉಳಿಸ್ಕೊಳ್ಳೋದು ಅವ್ರಿಗೆ ಕಷ್ಟ ಸಾಧ್ಯವಾಗಿತ್ತು. ಅದಕ್ಕೆ ಕಾರಣ ಇಲ್ಲಿ ರಾಮಾಚಾರ್ಯ ದೇಹ ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದನೆಯನ್ನ ನೀಡ್ತಾ ಇರಲಿಲ್ಲ. ದೇವ್ರ ಹತ್ರ ಕೂಡ ಕೇಳ್ಕೊಂಡ್ರು ಗುರುಗಳು, ಯಾಕೆ ಮಗು ಕಂದಂಗೆ, ದಯವಿಟ್ಟು ಅವನನ್ನು ಕಾಪಾಡು, ಒಳ್ಳೇದು ಮಾಡು ದಯವಿಟ್ಟು ಅಂತ ಕೇಳ್ಕೊಂಡ್ರು. ಅವರ ಕೋರಿಕೆ ಈಡೇರ್ತೋ ಏನೋ, ದೇವರ ಆಶೀರ್ವಾದ ಸಿಕ್ತು ಅನ್ಸತ್ತೆ. ಕೇಕೆ ಅಣ್ಣನ ನೋಡೋಕೆ ಆಶ್ರಮಕ್ಕೆ ಬಂದೇ ಬಿಟ್ಟ. ಆಶ್ರಮಕ್ಕೆ ಬಂದಿದ್ದೆ ತಡ, ಈ ಕಡೆ ಅಣ್ಣನ ಪರಿಸ್ಥಿತಿ ಅವನಿಗೆ ಗೊತ್ತಾಯ್ತು. ತಕ್ಷಣ ಕಣ್ಣೀರು ಬಂತು. ತನ್ನ ಅಣ್ಣನ ಸ್ಥಿತಿ, ತನ್ನಿಂದಾಗಿ ಇಂಥ ಒಂದು ಸ್ಥಿತಿ ತಲುಪಿಡ್ತಲ್ಲ, ನನ್ನಿಂದಾನೇ ಇಷ್ಟೆಲ್ಲ ಆಗೋಯ್ತಲ್ಲ, ನನಗೆ ಅಂದು ಗೊತ್ತಿದ್ದಿದ್ರೆ ನನ್ನ ಅಣ್ಣನೇ ಅವನು ಅಂತ ನನಗೆ ಯಾಕೆ ಗೊತ್ತಾಗಲಿಲ್ಲ, ಗೊತ್ತಾಗಿದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ, ನನ್ನಣ್ಣ ಇಂಥ ಸ್ಥಿತಿಗೆ ಹೋಗ್ತಿರ್ಲಿಲ್ಲ. ಅವನು ನಂತರನೇ ಇದ್ದಾನೆ ಅಂತ ಅನ್ನಿಸ್ದಾಗಲೇ ನನಗೆ ಗೊತ್ತಾಗಬೇಕಿತ್ತು ಅವನು ನನ್ನ ಅಣ್ಣ ಅಂತ, ಯಾಕೆ ಗೊತ್ತಾಗಲಿಲ್ಲ? ಎಂಥ ಮಹಾನ್ ತಪ್ಪು ಮಾಡಿಬಿಟ್ಟೆ ನಾನು, ಎಂಥ ಪಾಪಿ ನಾನು, ಅಪ್ಪನ್ನೇ ಕೊಲ್ಲೋಕೆ ಹೋದಂಥ ಪಾಪಿ. ಜೊತೆಗೆ ನಾನು ಅಂತ ಗೊತ್ತಿದ್ರು ತನ್ನ ತಮ್ಮನ ಹಿಡ್ದಾಕಬಾರ್ದು ಅಂತ ಎಲ್ಲ ಕಷ್ಟಗಳನ್ನು ಸಹಿಸ್ಕೊಂಡಂಥ ಅಣ್ಣ ಮತ್ತು ಅತ್ತಿಗೆ, ಇಂಥವ್ರನ್ನ ಪಡೆದತ್ತೆ ನನ್ನ ಪುಣ್ಯ. ಆದರೆ ಈಗ ನಾನು ಬದಲಾಗಿದ್ದೀನಿ, ನಾರಾಯಣಾಚಾರ್ಯ ಮಗ ಕೃಷ್ಣನಾಗಿದ್ದೀನಿ. ಅಣ್ಣ ದಯವಿಟ್ಟು ನನ್ನನ್ನು ನೋಡು, ನಿನ್ನ ತಮ್ಮ ಬಂದಿದ್ದಾನೆ ನೋಡು, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಮಾತುಗಳನ್ನ ಆಡಿದ್ದೇ ತಡ ರಾಮಾಚಾರಿ ಕಣ್ಗಳಲ್ಲಿ ಕಣ್ಣೀರು ಸುರಿದೇ ಬಿಡುತ್ತೆ. ಇಷ್ಟು ಕ್ಷಣ ಮೂಮೆಂಟೇ ಕಾಣಿಸ್ತೆ, ಬ್ರೈನ್ ಡೆಡ್ಡೇ ಆಗ್ಬಿಟ್ಟಿದೆ ಅಂತ ಅಂದ್ಕೊಂಡಿದ್ರು. ಆದರೆ ಒಂದು ಕ್ಷಣ ರಾಮಾಚಾರಿ ದೇಹ ಸ್ಪಂದಿಸ್ಬಿಡ್ತು. ಅದಕ್ಕೆ ತಾನೇ ಹೇಳುವುದು ಅಣ್ಣ ತಮ್ಮಂದಿರ ಭಾವ ಸಂಬಂಧ, ಎಮೋಷನ್ಸ್ ಅಂತ. ಮೊದಲೇ ಎಮೋಷನ್ಸ್ಗೆ ಬೆಲೆ ಕೊಡ್ತಕ್ಕಂಥ ಅಣ್ಣ ಅವನ ಮನಸ್ಸಲ್ಲಿ ಗಾಢವಾಗಿತ್ತು, ತನ್ನ ತಮ್ಮ ರೌಡಿ ಆಗ್ಬಿಡ್ದಾನೆ, ನಾರಾಯಣಾಚಾರ್ಯಗೆ ಎಷ್ಟು ಆಘಾತ ಆಗ್ಬೋದು, ನನ್ನ ತಮ್ಮ ಬದಲಾಗಬೇಕು, ನನ್ನ ತಮ್ಮನ ನಾನು ನೋಡಬೇಕು ಅಂತ. ಆ ಒಂದು ಕಾತರ್ಕೆನೆ ಈ ಕಡೆ ಕೇಕೆ ಬರ್ತಿದ್ದಾಗೆ ಅವನ ಮನಸ್ಸು ದೇಹ ಸ್ಪಂದಿಸೋಕೆ ಕಾರಣ ಆಯಿತು. ಇದು ಗುರುಗಳಿಗೆ ಒಂದು ಸ್ಥೈರ್ಯನ ತುಂಬುತ್ತೆ, ನಾವು ರಾಮಾಚಾರ್ಯನ ಬದುಕಿಸ್ಕೋಬಹುದು ಅಂತ. ಆದರೆ ಕೇಕೆ ನನ್ನ ಅಣ್ಣನ ಸ್ಥಿತಿಗೆ ಈ ರೀತಿ ಕಾರಣ ಆದವ್ರಿಗೆ ಪಾಠ ಕಲಿಸ್ಬೇಕು ಅಂತ ಅಲ್ಲಿಂದ ಹೊರಟ್ರೆ, ಚಾರು ತನ್ನ ಗಂಡನ್ನ ಉಳಿಸ್ಕೋಬೇಕು ಅಂತ ಅಲ್ಲಿಗೆ ಬರ್ತಾಳೆ. ಅವಳಿಗೂ ಕೂಡ ಗೊತ್ತಾಗತ್ತೆ ಕೇಕೆ ತುಂಬ ಒಳ್ಳೆಯವನಾಗಿದ್ದಾನೆ, ಬದಲಾಗಿದ್ದಾನೆ, ನಮಗೆ ತೊಂದರೆ ಕೊಡೋರಿಗೆ ಬುದ್ಧಿ ಕಲಿಸ್ತೀನಿ ಅಂದಿದ್ದಾನೆ ಅಂತ. ಈ ಕಡೆ ಕೇಕೆ ಬಂದು ರಾಮಾಚಾರ್ಯ ಜೀವ ಹೋಗ್ತಾ ಇರೋದು ಹಾಗೆ ನಮ್ಮ ಕೈಗೆ ಬಂದಿದೆ, ಇಲ್ಲ ಅಂದರೆ ರಾಮಾಚಾರ್ಯ ಜೀವನೇ ಹೋಗ್ಬಿಡ್ತಿತ್ತು. ಇವತ್ತು ನಮಗೆ ಒಂದು ಪ್ರಯೋಗಿಸಬಹುದು, ರಾಮಾಚಾರ್ಯನ ಬದುಕಿಸೋ ಒಂದು ಚಾನ್ಸ್ ಸಿಕ್ತು ಅಂತ ಹೇಳಿದ್ರೆ ಅದಕ್ಕೆ ಕೇಕೆ ಕಾರಣ ಅನ್ನೋ ಮಾತುಗಳನ್ನ ಕೇಳಿದ್ದೆ ತಡ ಚಾರು ಕಣ್ಗಳಲ್ಲಿ ನೀರು ಬರುತ್ತೆ. ಜೊತೆಗೆ ರಾಮಾಚಾರ್ಯ ದೇಹನ ಇನ್ನೂ ಕೂಡ ಆಕ್ಟಿವ್ ಆಗಿರ್ಬೇಕಾಗಿದೆ, ಇಲ್ಲ ಅಂದರೆ ಡೀಪ್ ಸ್ಲೀಪ್ಗೆ ಹೋಗ್ಬಿಡುತ್ತೆ ಅನ್ನೋ ಗುರುಗಳ ಮಾತು ಇಲ್ಲಿ ಚಾರು ತನ್ನ ಮತ್ತು ರಾಮಾಚಾರ್ಯ ಬದುಕಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನು ಮಾತನಾಡಿಸುತ್ತೆ. ಅದರೊಂದಿಗೆ ಚಾರು ಮುಚ್ಚಿಟ್ಟಿದ್ದಂಥ ಒಂದು ಘೋರ ಸತ್ಯವನ್ನ ಕೂಡ ಹೇಳ್ಬಿಡ್ತಾಳೆ. ಘೋರ ಸತ್ಯ ಅಲ್ಲ, ಒಂದು ದೊಡ್ಡ ಸತ್ಯ ಅಂತ ಹೇಳ್ಬಹುದು. ಬಿಕಾಸ್ ರಾಮಾಚಾರ್ಯನ ಮದುವೆ ಆಗಬೇಕಿದ್ರೆ ಕಣ್ಣು ಇಲ್ಲ ಅಂತ ಹೇಳಿದ್ಲು, ಬಟ್ ಅವಳಿಗೆ ಕಣ್ಣು ಇತ್ತು. ಆ ಒಂದು ಸತ್ಯ ರಾಮಾಚಾರಿಗೆ ಗೊತ್ತಿರಲಿಲ್ಲ. ಆ ಸತ್ಯನ ಕೂಡ ಆಕೆ ರಿವೀಲ್ ಮಾಡಿಬಿಡ್ತಾಳೆ. ಇದು ಖಂಡಿತ ರಾಮಾಚಾರ್ಯ ಹೃದಯನ ಮನಸ್ಸನ್ನ ತಲುಪಿದೆ. ಇದರಿಂದಾಗಿ ಮತ್ತೆ ಬದುಕಿ ಬರೋ ರಾಮಾಚಾರಿ ಮತ್ತೆ ಚಾರು ನಡುವೆ ಈ ಕಾರಣಕ್ಕಾಗಿ ಬಿರುಕು ಬರುತ್ತಾ, ಅಥವಾ ರಾಮಾಚಾರಿ ಅವಳ ಮನಸ್ಥಿತಿನ, ಅವಳ ಪ್ರೀತಿನ ಅರ್ಥ ಮಾಡ್ಕೊಂಡು ಅದನ್ನು ಮಾಡಿದ್ರಿಂದಾನೇ ನನಗೆ ಇಂಥ ಒಂದು ಹೆಂಡತಿ ಸಿಗೋಕ್ಕೆ ಸಾಧ್ಯ ಅಂತ ಅದನ್ನು ಮರೆತು ಕ್ಷಮಿಸ್ಬಿಡ್ತಾನ ಅನ್ನೋದು ಈ ನಂತರ ಕತೆ ಆದ ನಂತರ ನಮಗೆ ಗೊತ್ತಾಗತ್ತಾ. ಆ ಕಡೆ ರಾಮಾಚಾರಿ ವೇಷದಲ್ಲಿರೋ ಕೇಕೆ ಅಂತೂ ಮೂವರೆಗೂ ಕೂಡ ಮುಹೂರ್ತನ ಫಿಕ್ಸ್ ಮಾಡಿಟ್ಟಿದ್ದಾನೆ. ಆದರೆ ಅಲ್ಲಿ ರಾಮಾಚಾರ್ಯನ ಕೇಕಿನ ಅಂತ ಕೂಡ ಮಾನ್ಯತಾ ಕನ್ಫರ್ಮ್ ಮಾಡ್ಕೋತಾರೆ. ಜಗತ್ಕಿಲಾಡಿ ಕೇಕೆ ಮಾನ್ಯತಾನ ಮಣುಮುಗಿಸಿ ರಾಮಾಚಾರ್ಯನೇ ಇರೋದು ಅನ್ನೋದನ್ನ ಅರ್ಥ ಮಾಡಿಸ್ತಾರೆ.
ಈ ಕಡೆ ರಾಮಾಚಾರಿ ಅಂತೂ ಸಖತ್ ಪೂಜೆ ಮಾಡಬೇಕು ಅಂತ ಜೈಶಂಕರ್ಗೆ ಹೇಳ್ತಾರೆ. ಈ ಕಡೆ ಮಾನ್ಯತಾ ವೈಶಾಖ ಜೊತೆ ಮಾತಾಡ್ತಾರೆ. ಅದ್ರ ನಡುವೆ ಜೈಶಂಕರ್ಗೆ ಅನುಮಾನ ಬರುತ್ತೆ, ಒಂದು ಪಕ್ಷ ತೊಂದರೆ ಏನಾದರೂ ಮಾಡಿದ್ರೆ ನಿನ್ನನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯ ಗಂಟೆ ಬೇರೆ ಬಾರಿಸುತ್ತೆ ಜೈಶಂಕರ್ ಅವರಿಂದ. ಏನಪ್ಪ ಈ ಮನುಷ್ಯ ಜಸ್ಟ್ ಇದ್ದಕ್ಕೆ ಹೀಗೆ ಡೌಟ್ಗೆ ಇನ್ನು ನಿಜ ಗೊತ್ತಾದ್ರೆ ನನ್ನ ಕಥೆನೇ ಮುಗಿಸ್ತಾರೆ ಅಂತ ಮಾನ್ಯತಾ ಭಯ. ಆ ಕಡೆ ACP ದೇವರಾಮಾಚಾರಿ ಎಲ್ಲಿದ್ದಾನೆ ಅಂತ ಹುಡುಕ್ತಿದ್ದಾರೆ. ಜೊತೆಗೆ ಬೇಂಡೆ ಅವ್ರನ್ನ ಕೊಡಿ ಜೈಲಲ್ಲಿ ಹೋಗಿ ಹೊಡೆದು ಬಡ್ದು ಕೂಡ ಅವರನ್ನ ಕೂಡ ಕೇಳಿದಾರೆ. ನಂತರ ಈ ಕಡೆ ಚಾರುಗೆ ಗುರುಗಳು ಒಂದು ಮಾತನ್ನ ಹೇಳ್ತಾರೆ, ರಾಮಾಚಾರಿ ಜೀವ ಇನ್ನೂ ಕೂಡ ಸಂಕಷ್ಟದಲ್ಲಿದೆ. ಕಪಾಲಿ ಬೆಟ್ಟ ಇದೆ, ಆ ಕಪಾಲಿ ಬೆಟ್ಟದಲ್ಲಿ ನಂದಾದೀಪ ಬೆಳಗತ್ತೆ. ಅದು ಸಾಕಷ್ಟು ಎಣ್ಣೆಗಳಿಂದ ಬೆಳಗ್ಸಕ್ಕಂಥ ದೀಪ. ಅಮಾವಾಸ್ಯೆ ದಿನದಂದು ಹೋಗಿ ನಂದಾದೀಪನ ಹಚ್ಚಿ ತಗೊಂಡು ಬಂದರೆ ಆ ಒಂದು ದೀಪದ ಸಹಾಯದಿಂದ ರಾಮಾಚಾರಿ ಜೀವನ ಬದುಕಿಸೋದು ಸುಲಭ ಅಂತ. ಪ್ರಾರಂಭದಲ್ಲಿ ಹೆದರದಂಥ ಚಾರು ಆ ನಂತರ ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ. ಬಿಕಾಸ್ ತನ್ನ ಗಂಡನ್ನ ಬದುಕಿಸ್ಕೋಬೇಕು ಅನ್ನೋದು ಅವಳ ಇಂಟೆನ್ಷನ್ ಆಗಿದೆ. ಹಾಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂದು ಕೂಡ ನಿನ್ನ ಸನ್ನಿಧಲ್ಲೇ ನನ್ನ ರಾಮಾಚಾರಿನ ಒಂದು ಮಾಡು ಅಂತ ಕೇಳಿದೆ ದೇವಿ. ಆದರೆ ಒಂದು ಮಾಡಿದೆ, ಇವಾಗ ನನ್ನ ಗಂಡನ ಜೀವ ಉಳಿಸ್ಕೋಬೇಕು, ನಿನ್ನ ರಕ್ಷಣೆ ನನಗೆ ಬೇಕು. ನನ್ನ ರಾಮಾಚಾರಿನೇ ಬದುಕಿಲ್ಲ ಅಂದರೆ ನಾನು ಹೇಗಿರಲಿ, ನನ್ನ ರಾಮಾಚಾರಿನ ನಾನು ಬದುಕಿಸ್ಕೋತೀನಿ ಅಂತ ಕಪಾಲಿ ಬೆಟ್ಟಕ್ಕೆ ಹೊಡ್ರೆ ಆ ಬೆಟ್ಟಕ್ಕೆ ಹೋದವರು ವಾಪಸ್ ಬಂದಿರೋ ಮಾತೇ ಇಲ್ಲ. ಅಷ್ಟೊಂದು ಘೋರವಾದಂಥ ಬೆಟ್ಟ. ಜೊತೆಗೆ ಅಲ್ಲಿ ಹೋಗ್ತಕ್ಕಂಥವ್ರು ವಾಪಸ್ ಬಂದರು ಅಂದರೆ ಅವರು ತುಂಬಾ ಅದೃಷ್ಟವಂತರು ಅನ್ನೋ ಮಾತುಗಳೆಲ್ಲವೂ ಕೂಡ ಚಾರು ಕಿವಿಗಳಿಗೆ ಬೀಳುತ್ತೆ. ಫೈನಲಿ ಚಾರು ಕಗ್ಗತ್ತಲಲ್ಲಿ ರಾಮಾಚಾರ್ಯಗೋಸ್ಕರ ಕಪ್ಪಾಲಿ ಬೆಟ್ಟಕ್ಕೆ ತೆರಳಿದಾಳೆ ಒಬ್ಬಂಟಿಯಾಗೆ. ನಂತರ ಈ ಕಡೆ KK ಬಳಿ ಬೇಂಡೆ ಅಣ್ಣ ಅಂದರೆ ರಾಮಾಚಾರ್ಯ ಸ್ನೇಹಿತರು ಯಾರೇ ಆಗಿದ್ರು ಜೈಲಲ್ಲಿ ಅವ್ರು ಬರ್ತಾರೆ. ರಾಮಾಚಾರಿ ಪರಿಸ್ಥಿತಿಯನ್ನು ವಿವರಿಸ್ತಾರೆ. ಎಷ್ಟೆಲ್ಲ ಅನುಭವಿಸ್ತಾ, ಎಷ್ಟೆಲ್ಲ ಟಾರ್ಚರ್ ಕೊಟ್ಟರು, ಎಷ್ಟೆಲ್ಲ ಸುಪಾರಿ ಕೊಟ್ಟಿದ್ರು, ಜೊತೆಗೆ ಮೋಸ ಮಾಡಿ ತಲೆಗೆ ಏಟ್ ಕೊಟ್ಟು ಇವತ್ತು ರಾಮಾಚಾರಿ ಪರಿಸ್ಥಿತಿ ಈ ರೀತಿ ಆಗಿದೆ ಅಂತ. ಆದರೆ ಅದಕ್ಕೆಲ್ಲ ಕಾರಣ ನೀನೇ ಅಂತ ಕೂಡ ಹೇಳ್ತಾರೆ KKಗೆ. ಆದರೆ ACP ದೇವ್ ಬಂದು ಹೇಳ್ದಾಗಲೇ ನಂಗೆ ಗೊತ್ತಾಗಿದ್ದು ರಾಮಾಚಾರಿ ಎಸ್ಕೇಪ್ ಆಗಿದ್ದಾನೆ ಅಂತ. ಹಂಗಾದ್ರೆ ಅವನು ಹುಷಾರಾಗಿದ್ದಾನೆ ಅಂತ ಖುಷಿ ಆಯಿತು ಅಂದಾಗ, ಇಲ್ಲ ಅಣ್ಣ ರಾಮಾಚಾರಿ ಅಣ್ಣ ಹುಷಾರಿಲ್ಲ, ನಾನೇ ಆ ರೀತಿ ನಾಟಕ ಮಾಡ್ತಿರೋದು, ಅವನು ಅದಕ್ಕೆ ಇಬ್ಬರು ಕೂಡ ಆಶ್ರಮದಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಒಮ್ಮೆ ಗೊತ್ತಾದರೆ ಖಂಡಿತ ಅವ್ರಿಗೆ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಿದ್ದೀನಿ. ಆದರೆ ಮೊದಲು ಯಾವುದೇ ಪ್ರೊಟೆಕ್ಷನ್ ನನ್ನ ಅಣ್ಣ ಅದಕ್ಕೆ ಇಲ್ಲದೆ ಇರ್ಬೋದು, ಆದರೆ ಇವತ್ತು ನಾನಿದ್ದೀನಿ, ಯಾವ ಆಪತ್ತು ಕೂಡ ಅವ್ನಿಗೆ ಸುಳಿದಿರೋ ಹಾಗೆ ನಾನು ಮಾಡ್ತೀನಿ, ನಾನು ತಪ್ಪು ಮಾಡಿದ್ದೀನಿ, ಅದನ್ನು ತಿದ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ನೋಡಬೇಕು ಕರ್ಕೊಂಡು ಹೋಗುವಂತ ಬೇಂಡೆ ಅಣ್ಣ ಕೇಳಿದಾಗ, ಇಲ್ಲ ಅಣ್ಣ ನಾವು ಹೋದರೆ ಫಾಲೋ ಮಾಡಿ ಆಮೇಲೆ ತೊಂದರೆ ಆಗ್ಬೋದು ಅಂದಾಗ, ಸರಿ ಆಯಿತು ಬೇಡ ಅಂತ ಹೇಳ್ತಾರೆ. ಈ ಕಡೆ ಚಾರು ಕಪಾಲಿ ಬೆಟ್ಟಕ್ಕೆ ಬಂದಿದ್ರೆ ಅಲ್ಲಿ ಒಂದು ಕಾಳಿ ಮಾತೆಯ ಮುಂದೆ ಒಬ್ಬ ಮಂತ್ರವಾದಿ ಥರ ಕೂತು ಪೂಜೆ ಮಾಡ್ತಿದ್ದಾರೆ. ಆ ದೇವಿಗೆ ಬಲಿ ಕೊಡಬೇಕು, ನರಬಲಿ ಕೊಡಬೇಕಾಗಿದೆ. ಜೊತೆಗೆ ಒಂದು ಮುತ್ತೈದೆ ಹೆಣ್ಣನ್ನೇ ಬಲಿ ಕೊಡಬೇಕು ಅಂತ ಹುಡುಕ್ತಿದ್ದಾರೆ. ಈ ಕಡೆ ಚಾರು ಬರಲಾಗಿ ಈ ಕಡೆ ಒಬ್ಬೊಬ್ರು ಕೂಡ ಸೌಂಡ್ ಮಾಡ್ತಾರೆ, ರಾಕ್ಷಸರ ಥರ ಇದ್ದಾರೆ. ಎಲ್ಲ ಕೂಡ ಬಂದಿದ್ದ ಒಂದೇ ಸತಿಗೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಈ ಕಡೆ ಚಾರುನ ಹಿಡ್ಕೊಂಡು ಹೋಗೋಕೆ ಮುಂದಾಗ್ತಿದ್ದಾರೆ. ನೀವು ದಯವಿಟ್ಟು ಬಿಡಿ ಅಂತ. ಅವಳು ನಂದಾದೀಪ ಹಚ್ಕೊಂಡು ಹೋಗೋಕೆ ಬಂದಿರುವುದು ಅಲ್ಲಿ ನರಬಲಿ ಬರ್ತಿದೆ ದೇವಿ ಅಂತ ಅವರ ದೊಡ್ಡ ಗುರುಗಳು ಹೇಳ್ತಿದ್ರೆ, ಈ ಕಡೆ ಈಕೆ ಮಾಂಗಲ್ಯ ಧಾರಣೆ ಮಾಡಿದಾಳೆ ಅಂದರೆ ಮುತ್ತೈದೆ, ಖಂಡಿತ ನಮಗೆ ಸರಿಯಾದಂಥ ನರಬಲಿ ಸಿಕ್ಕಿದೆ ಅಂತ ಹೇಳಿ ಎಳ್ಕೊಂಡು ಆ ದೇವಿ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತಿದ್ದಾರೆ. ಎಲ್ಲ ರೀತಿಯ ಶಾಸ್ತ್ರೋಕ್ತಗಳನ್ನು ಮಾಡಿ ನೀನು ಚಾರುನ ಬಲಿ ಕೊಡಬೇಕು. ಅಷ್ಟರಲ್ಲಿ ಈ ಕಡೆ ಚಾರು ಖಂಡಿತವಾಗಿ ಎಲ್ಲರ ವಿರುದ್ಧ ಫೈಟ್ ಮಾಡಿ ಬಚಾವಾಗ್ತಾಳೆ. ಹಾಗಿದ್ರೆ ಯಾರಾದರೂ ಅವಳ ಸಹಾಯಕ್ಕೆ ಬರ್ತಾರಾ ಅಥವಾ ಅವಳೇ ದಿಟ್ಟವಾಗಿ ಎದುರಿಸಿ ನಿಂತು ಬಚಾವಾಗ್ತಾಳ? ರಾಮ್ಜಿ ಅವರ ಪ್ರತಿ ಸೀರಿಯಲಲ್ಲಿ ಕೂಡ ಹುಲಿ ಸಿಂಹನೇ ಹೆಣ್ಮಕ್ಳು ಭೇಟಿ ಆಡಿದ್ದಾರೆ. ಅಂಥದ್ರಲ್ಲಿ ರಕ್ಕಸರು ಯಾವ ಲೆಕ್ಕ? ಖಂಡಿತ ಚಾರುನೇ ದೇವಿಯಾಗಿ ಎಲ್ಲರನ್ನ ಕೂಡ ಸದೆ ಬಡಿದು ತನ್ನ ಗಂಡನ ಪ್ರಾಣ ಉಳಿಸುವುದಕ್ಕೆ ಆ ಒಂದು ನಂದಾದೀಪನ ತಗೊಂಡು ಬಂದೇ ಬಿಡ್ತಾಳ. ಅಥವಾ ದೇವಿ ಇನ್ಯಾರಾದ್ರೂ ಬೇಕಿದ್ರೆ ಅವಳ ರಕ್ಷಣೆಗೆ ಕಳಿಸ್ಕೊಡುತ್ತಾ? KK ಹೋಗೋ ಸಂದರ್ಭ ಬರುತ್ತಾ? ಏನೆಲ್ಲ ಆಗಬಹುದು ಇಲ್ಲಿ? ಅಮಾವಾಸ್ಯೆ ದಿನದಂದು ಬಂದಿರೋ ಚಾರು ಜೀವಕ್ಕೆ ಅಪಾಯ ಇದೆ. ಆ ಅಪಾಯನೆಲ್ಲ ದಾಟಿ ನಂದಾದೀಪ ತಗೊಂಡು ಹೋಗ್ತಾಳ. ಏನಾಗತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ.